ತುಂಬ ಖುಷಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ಬೇಜಾರಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲೋ ಹುಡುಕಿ ತಗೊಬಂದೆ, ಹೋಗ್ಬಿಟ್ಟು ಬಜ್ಜಿ ಮಾಡೋಗು. ಮೋಸ್ಟ್ಲಿ ನಂಗೆ ಇವಾಗ ಅರ್ಥ ಆಗ್ತಿದೆ ಅಮ್ಮ. ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ತೀನಿ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಅಂದರೆ, ಇವತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಡ್ರೆಸ್ನ ನಾನು ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ತುಂಬ ಜನ ನನ್ನ ಮದುವೆದು ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಜಾಸ್ತಿ ನೋಡಿರಲ್ಲ. ಸೊ ಇವತ್ತು ಅಲ್ಲಿ ನೋಡಿ ನಿಂತ್ಕೊಂಡು ಹೆಂಗೆ ನಂಗೆ ರೇಗಿಸ್ತಾ ಇದ್ದಾರೆ. ಮಾತಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ತೀಯಲ್ಲ, ಎಲ್ಲ ಟೈಮಲ್ಲೂ ಹಿಂಗೆ ಮಾಡ್ತಾರೆ. ಸೊ ಬನ್ನಿ, ನಾನು ರಿಸೆಪ್ಷನ್ ಡ್ರೆಸ್ ತೋರಿಸ್ತೀನಿ. ಏನು ಅಂದರೆ, ಆಲ್ಮೋಸ್ಟ್ ನಮ್ಮ ಮದುವೆ ಆಗಿ 2 years ಆಯಿತು. ಮೊನ್ನೆ ನಮ್ಮದು ಆ್ಯನಿವರ್ಸರಿ ಆಯಿತು. ಸೊ ಅವಾಗ ಹಾಕಿದ್ದು ಡ್ರೆಸ್ ಲಾಸ್ಟು. ಅದಾದಮೇಲೆ ನಾನು ಹಾಕೇ ಇಲ್ಲ, ಮನೇಲಿ ಎಲ್ಲೂ ಇಡೋಕ್ಕೆ ಜಾಗ ಇಲ್ಲ ಅಂತೇಳಿ ಸೊ ಇಲ್ಲಿಟ್ಟಿದ್ದೀನಿ. ತುಂಬ ದೊಡ್ಡ ಡ್ರೆಸ್ ಇದು. ಸೊ ಅದಕ್ಕೋಸ್ಕರ ಇಲ್ಲಿಟ್ಟಿದ್ದೀನಿ. ಇದು ನಿಮಿಷ ತೆಗಿದೆ, ಏನಾಗಿದೆಯೋ ಗೊತ್ತಿಲ್ಲ. ಅಮ್ಮ ಗೊತ್ತಿಲ್ಲ ಎಷ್ಟು ಹುಳ ಸೇರ್ಕೊಂಡಿದೆಯೋ ಏನೋ ಗೊತ್ತಿಲ್ಲ. ಈ ಡ್ರೆಸ್ನ ನಾನು ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದೆ. ಸೊ ಬನ್ನಿ ಅಲ್ಲಿ ನನ್ನ ರೂಮ್ಗೆ ಹೋಗೋಣ. ಯಪ್ಪ ಭಾರಿ ಭಾರ ಇದೆ ಇದು. ಸೊ ಇಲ್ಲಿ ನೋಡಿ, ಇದು ನನ್ನ ರಿಸೆಪ್ಷನ್ ಡ್ರೆಸ್. ಸದ್ಯ ಏನೂ ಆಗಿಲ್ಲ, ಹುಳಗಿಳ ಏನೂ ಇಲ್ಲ ಇದರಲ್ಲಿ, ಸೇಫ್ ಆಗಿದೆ. ಇದು ತೆಗೆದು ತೋರಿಸ್ತೀನಿ. ಅಮ್ಮ ತುಂಬ ಭಾರ ಇದೆ. ಯಪ್ಪ ದೇವ್ರೆ, ಈ ಡ್ರೆಸ್ನ ನಾನು ಇವಾಗ ವೇರ್ ಮಾಡಿಬಿಟ್ಟು ಈ ಡ್ರೆಸ್ಗೆ ನಾನು ಯಾವುದಂದರೆ ವೆಸ್ಟರ್ನ್ ಲುಕ್ನ ಕ್ರಿಯೇಟ್ ಮಾಡಿದ್ವಿ ಮದುವೆ ಟೈಮಲ್ಲಿ ರಿಸೆಪ್ಷನ್ಗೆ. ಸೊ ಇವತ್ತು ನಾನು ಈ ಡ್ರೆಸ್ಗೆ ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ತೀನಿ. ಸೊ ಹೇಗೆ ಕಾಣುತ್ತೆ ಅಂತ ನೋಡೋಣ ಅಂಥೇಳಿ. ತುಂಬ ಭಾರ ಇದೆ ಯಪ್ಪ, ಹೆಂಗಿದೆ ನೋಡಿ. ಇರಲಿ ಸ್ವಲ್ಪ ಹೊತ್ತಿದ ಯಪ್ಪ. ಆಮೇಲೆ ಇಲ್ಲಿ ನೋಡಿ, ಇದು ಬ್ಲೌಸ್. 2 years ಆಯಿತು ಇದನ್ನು ಇಟ್ಟು. ಸದ್ಯ ಏನೂ ಆಗಿಲ್ಲ, ಹುಳಗಿಳ ಸೇರ್ಕೊಂಡಿರ್ತವೆ ಅಂದ್ಕೊಂಡೆ, ಸದ್ಯ ಏನೂ ಆಗಿಲ್ಲ. ಇದು ದುಪ್ಪಟ. ಸೊ ಡ್ರೆಸ್ ರೆಡಿ ಆಯಿತು. ಸೊ ಡ್ರೆಸ್ಗೆ ನನಗೆ ಸ್ವಲ್ಪ ಜುವೆಲ್ಸ್ ಬೇಕು. ಇದಕ್ಕೋಸ್ಕರ ಏನಾದರೂ ರೆಂಟ್ಗಿರೋ ಅಂತ ಏನಾದರೂ ಕಲೆಕ್ಷನ್ಸ್ ಹೋಗಿ ತೊಗೊಬರೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಏನು ಮಾಡ್ತಿದ್ಯಾ? ಚಿಕನ್. ಇಲ್ಲಿ ನೋಡಿ, ನಾವು ಲಾಗ್ ಮಾಡ್ಕೋತಾ ಇದ್ದೀವಿ. ಇವರು ಚಿಕನ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಯಪ್ಪ ಏನಮ್ಮ ಇದು, ಏನು ರೆಸಿಪಿ ಮಾಡ್ತಾ ಇದೀಯಾ? ನೋಡಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ. ಇಲ್ಲಿ ನೋಡಿ, ಚಿಕನ್ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದಾರೆ. ಸೊ ಅವರಿಗೆ ಅನ್ನ ಮಾಡಿಕೊಡ್ಬೇಕಿತ್ತು, ಅದಕ್ಕೆ ನಾನು ಅನ್ನಕ್ಕಿಟ್ಟು ಹೋಗ್ತಾ ಇದ್ದೀನಿ ಇವಾಗ. 2 ವಿಷಲ್ ಆದಮೇಲೆ ಆಫ್ ಮಾಡು. ಎಲ್ಪ್ ಮಾಡಿಕೊಡ್ಲಾ? ಈರುಳ್ಳಿ ಹೆಚ್ಕೊಡ್ಲಾ? ಹಿಂಗೆ ಬೇಡ. ಸೊ ಬನ್ನಿ ಹೋಗೋಣ. ಬಾಯ್ ಮಾ. ಇಲ್ಲಿ ನೋಡಿ, ಜುವೆಲ್ ತೊಗೊಳಕ್ಕಂತೇಳಿ ಬಂದಿದ್ದೀನಿ. ಈ ಸೆಟ್ ನೋಡಿ, ಇದು ಚೆನ್ನಾಗಿದೆ ಅನಿಸುತ್ತೆ. ಸರಿ, ಯಾವುದು ಆ ಪಿಂಕ್ ಡ್ರೆಸ್ಸಿಗೆ ಯಾವ್ದು ಹಾಕ್ಬೋದು? ಗ್ರೀನ್ ಮ್ಯಾಚ್ ಮಾಡ್ಬೋದು. ವಾಲ್ಯೂಮ್ ಕಾಣುತ್ತೆ, ಅದನ್ನು ವಾಲ್ಯೂಮ್ ಕಾಣುತ್ತೆ. ಅದರಲ್ಲಿ ಶೇಡ್ ವೈಸ್ ಬೇಕಾದ್ರೆ ಶೇಡ್ ವೈಸ್ ಡಿಫ್ರೆಂಟ್ ಆಗಿದೆ. ಲಾಸ್ಟ್ ಟೈಮ್ ನಾನು ಗ್ರೀನೇ ಹಾಕಿದ್ದೆ. ಸೊ ಇದು ನೋಡಿ ಚೆನ್ನಾಗಿದೆಯಾ ಕಲೆಕ್ಟ್. ಸೊ ರೆಂಟಿಗೆ ತೊಗೊಳ್ಳೋಣ ಅಂತ. ಎಲ್ಲಿದೆ ಸರ್ ಆಗಲೇ ಕೊಟ್ಟಿದ್ದು? ಇದು ರೆಂಟಿಗೆ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ನಾನು ಮದುವೆ ಟೈಮಲ್ಲೂ ಇದೇ ಹಾಕಿದ್ದು. ಸೊ ಹೆವಿ ಆಗಿಬಿಡುತ್ತೆ, ಬೇಡ ಅಂತ, ಶೂಟ್ಗೆ ಬೇಡ ಅಂತೇಳಿ ಇಲ್ಲಿ ನೋಡಿ ಇದು ತೊಗೋತಾ ಇದ್ದೀನಿ. ಸಿಂಪಲಾಗಿ ಚೆನ್ನಾಗಿದೆಯಾ? ಸೊ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಸರಿ, ಇದೆ ಕೊಡಿ. ಇಲ್ಲಿ ನೋಡಿ, ಇಷ್ಟಿತ್ತು ಹೂವು. ಎಲ್ಲೆಲ್ಲೋ ಹುಡುಕಿ ತೊಗೊಬಂದೆ. ಸೊ ಇಲ್ಲಿ ನೋಡಿ, ಇದು ಜುವೆಲ್ ಕೂಡ ಇವಾಗ ತಂದಿದ್ದೀನಿ. ಇದೊಂದು ಸೆಟ್ ತಂದಿದ್ದೀನಿ. ರೆಂಟ್ಗೆ ಜಾಸ್ತಿ ಅಂದರು, ಅದಕ್ಕೆ ಸಿಂಪಲ್ ಆಗಿರೋದು ಪರ್ಚೇಸ್ ಮಾಡ್ಕೊಂಬಂದ್ಬಿಟ್ಟೆ. ಸೊ ಇವಾಗ ಮಧ್ಯಾಹ್ನ ಆಯಿತು. ಸೊ ಊಟ ಮಾಡಿಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಡ್ರೆಸ್ ರೆಡಿ ಇದೆ.
ಮೊದಲು ನನ್ನ ಕೂದಲು ತುಂಬ ಉದ್ದ ಇತ್ತು, ಹಾಗಾಗಿ ಕಟ್ ಮಾಡಿಸಿದ್ದೆ. ಫುಲ್ ಕರ್ಲಿ ಆಗಿಬಿಟ್ಟಿದೆ. ಸೊ ಫಸ್ಟು ನಂದು ಮೇಕ್ ಓವರ್ ಹೇರಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೋತೀನಿ, ಇಲ್ಲಾಂದರೆ ಕೂರಲ್ಲ ಕೂದಲು. ಟ್ರೆಡಿಷ್ನಲ್ ಲುಕ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸ್ಟ್ರೈಟ್ನಿಂಗ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಫಸ್ಟು ಸ್ಟ್ರೈಟ್ನಿಂಗ್ ಮಾಡ್ಕೋತೀನಿ. ತುಂಬ ಕೂದಲು ಹಾಳಾಗಿಬಿಟ್ಟಿದೆ ನಂದು ಸ್ಟ್ರೈಟ್ನಿಂಗ್ ಮಾಡಿ, ಅದಕ್ಕೆ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಹೇರ್ ಸ್ಟ್ರೈಟ್ನಿಂಗ್ ಜಾಸ್ತಿ ಮಾಡಲಿಲ್ಲ, ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಮಾಡಿಕೊಂಡೆ, ಆಮೇಲೆ ಬೇಕಿದ್ರೆ ಸ್ವಲ್ಪ ಮಾಡ್ಕೋತೀನಿ. ಸೊ ಈಗ ನಾನು ಮೇಕಪ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಈ ಸೂಟ್ ಕೇಸ ನನ್ನ ಮೇಕಪ್ ಕಿಟ್ಟು, ಇದರಲ್ಲೇ ನನ್ನ ಮೇಕಪ್ಸ್ ಎಲ್ಲ ಇರೋದು. ಸೊ ತೋರಿಸ್ತೀನಿ ಬನ್ನಿ ನನ್ನ ಮೇಕಪ್ಪು. ನಿಮ್ಮಿಂದ ನನಗೇನು ಡಿಸ್ಟರ್ಬೆನ್ಸ್ ಆಗ್ತಾಯಿಲ್ಲ. ಅಲ್ಲಿ ನೋಡಿ ಮಲಗಿದೆ ಇವಾಗ ಡಿಸ್ಟರ್ಬೆನ್ಸ್ ಆಗ್ತಿದೆ. ಅಲ್ಲಿ ನೋಡಿ ಬೇಕಂತ ಓ ಭಾರಿ ನೀನು. ಇಲ್ಲಿ ನೋಡಿ ನನ್ನ ಮೇಕಪ್. ಈ ಕಿಟ್ನ ನೋಡಿಬಿಟ್ಟು ತುಂಬ ಮೇಕಪ್ ಇದೆ ಅನ್ಕೋಬೇಡಿ, ಸ್ವಲ್ಪನೇ ಇದೆ, ಇಷ್ಟೇ ಇದೆ. ಆ್ಯಕ್ಚುಲಿ ಇದೆಲ್ಲ ಬೇರೆ ಒಂದು ಏನು ಇಲ್ಲ. ಸೊ ಮೊದಲನೇದಾಗಿ ನಾನು ಮಾಯ್ಶ್ಚರೈಸ್ ಆಗ್ತಾಯಿದ್ದೀನಿ. ನನ್ನ ಸ್ಕಿನ್ ತುಂಬ ಡ್ರೈ ಇದೆ, ಅದಕ್ಕೋಸ್ಕರ ಈ ಮಾಯ್ಶ್ಚರೈಸರ್ ಸಖತ್ತಾಗಿರುತ್ತೆ. ಸೊ ಹೆವಿ ಸೆಕೆ ಬೇರೆ ಇದೆ. ಫ್ಯಾನ್ ಹಾಕ್ಕೊಂಡ್ರೆ ವೀಡಿಯೋಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂತ ಫ್ಯಾನ್ ಆಫ್ ಮಾಡಿದ್ದೀವಿ. ಮಾಯ್ಶ್ಚರೈಸರ್ ಹಾಕಿ ಆಯಿತು. ಸೊ ಇಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ನನಗೆ. ಈ ಮಿರರು ಅಷ್ಟೊಂದು ನೀಟಾಗಿ ನನಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಮಿರರ್ ಮುಂದೆ ಕೂತ್ಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಲ್ಲಿ ವಿಡಿಯೋ ಶೂಟ್ಗೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ಇಲ್ಲಿ ಕೂತಿದ್ದೀನಿ. ಎರಡನೇದಾಗಿ ನಾನು ಪ್ರೈಮರ್ ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಮೇಕಪ್ ಮಾಡಿದಾಗ ಇಷ್ಟೊಂದು ಯಾವಾಗಲೂ ಹಾಕಲ್ಲ. ಸೊ ಇವತ್ತು ಸ್ವಲ್ಪ ಜಾಸ್ತಿ ನೀಟಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಮೇಕಪ್. ಸೊ ಪ್ರೈಮರ್ ಹಾಕಿ ಆದಮೇಲೆ ನೀಟಾಗಿ ಮಸಾಜ್ ಮಾಡ್ಕೋಬೇಕು, ಸ್ಕಿನ್ಗೆ ಪ್ರಾಪರಾಗಿ ಕೂರುತ್ತೆ. ಇವಾಗ ಮೇಕಪ್ ಫಿಕ್ಸರ್ನ ಹಾಕೋತಾ ಇದ್ದೀನಿ. ಸೊ ನಾನೀಗ ಫೌಂಡೇಶನ್ ಹಾಕ್ತೀನಿ. ಇಲ್ಲಿ ನೋಡಿ, ನಾನು ಯೂಸ್ ಮಾಡೋದು ಮ್ಯಾಕ್ದು. ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ನಾನು ಇದೇ ಫೌಂಡೇಶನ್ ಯೂಸ್ ಮಾಡೋದು. ನನ್ನ ಸ್ಕಿನ್ಗಿದು ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ, ಬೇರೆ ಚೇಂಜೇ ಮಾಡಿಲ್ಲ ನಾನು. ತುಂಬ ಸೆಕೆ ಇದೆ ಮನೆ ಒಳಗಡೆ, ಫ್ಯಾನ್ ಹಾಕಿದ್ದೀನಿ, ತುಂಬ ಗಾಳಿನೂ ಬರ್ತಾಯಿದೆ. ನೋಡ್ಬೇಕಾ, ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ವಿಡಿಯೋ ಮಾಡೋಕ್ಕೆ, ಪರವಾಗಿಲ್ಲ ಮಾಡ್ತೀನಿ. ಅಲ್ಲಿ ನೋಡಿ ಎಷ್ಟು ನೀಟಾಗಿ ನಿದ್ದೆ ಹೊಡಿತಾ ಇದ್ದಾರೆ ನಮ್ಮ ಯಜಮಾನ್ರು. ಮಲಗಿದಾರಾ ಆದಿತ್ಯ? ಇವಾಗ ತಾನೇ ಎಚ್ಚರ ಇದ್ದಲ್ಲಮ್ಮ. ಹಾಂ, ನಿದ್ದೆ ಬರ್ತೈದಾ? ನಾನು ವಿಡಿಯೋ ಮಾಡಿದಾಗೆಲ್ಲ ಏನು ನಿಮ್ಮ ಯಜಮಾನ್ರು ನಿದ್ದೆ ಮಾಡ್ತಾರೆ ಅನ್ಕೋಬೇಕು ಅವರು. ಸೊ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ತುಂಬ ಸೆಕೆ ಇದೆ, ಹಾಗಾಗಿ ಹೇರ್ನ ಕಟ್ಕೋತೀನಿ, ಕ್ಲಿಪ್ ಹಾಕ್ಕೊಬಿಡ್ತೀನಿ. ಯಪ್ಪ ಬೆಂಗಳೂರಲ್ಲಿ ಏನಪ್ಪ ಸೆಕೆ. ನಮ್ಮದು ಫಸ್ಟ್ ಫ್ಲೋರಲ್ಲಿ ಮನೆ ಇರೋದ್ರಿಂದ, ಟೆರಸ್ ಇಲ್ಲೇ ಇರೋದ್ರಿಂದ ನಮಗೆ ಸೆಕೆ, ತುಂಬ ಸೆಕೆ ಹೊಡೆಯುತ್ತೆ. ಸೊ ಫೌಂಡೇಶನ್ ಹಾಕಿದ್ದೀನಿ, ಸ್ವಲ್ಪ ನಾರ್ಮಲ್ ಆಗಿದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋತೀನಿ. ಇವತ್ತು ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಮೇಕಪ್ ಒಂಚೂರು ಜಾಸ್ತಿ ಮಾಡ್ಕೋತೀನಿ. ಸೊ ನಾನು ಆ ಡ್ರೆಸ್ ತುಂಬ ವೆಯ್ಟ್ ಇರೋದ್ರಿಂದ ಡ್ರೆಸ್ ಹಾಕ್ಕೊಂಡು ನಂಗೆ ಮೇಕಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಸೆಕೆಯಲ್ಲಿ. ಸೊ ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ಅದನ್ನು. ಸೊ ಇವಾಗ ಮೇಕಪ್ ಮಾಡಿಕೊಂಡು ಲಾಸ್ಟಲ್ಲಿ ಡ್ರೆಸ್ ಹಾಕೋತೀನಿ. ಸೊ ಈಗ ಫೌಂಡೇಶನ್ ಹಾಕಿ ಆಯಿತು ಫೇಸ್ಗೆ. ಈಗ ನಾನು ಕನ್ಸಿಲರ್ ಹಾಕೋತಾ ಇದ್ದೀನಿ. ಕನ್ಸಿಲರ್ ಪ್ಲಸ್ ಹೈಲೈಟರ್ ಇದು. ಮೇಲಿಂದ ಗಾಳಿ ಬರ್ತಾ ಇರೋದ್ರಿಂದ ಇದು ಬೇಗ ಒಣಗುತ್ತೆ, ಬೇಗ ಫಿನಿಷ್ ಮಾಡ್ಕೋಬೇಕು. ಕನ್ಸಿಲರ್ ಹಾಕಿ ಆಯಿತು. ಈಗ ನಾನು ಕಾಂಪ್ಯಾಕ್ಟ್ ಪೌಡ್ರ್ ಹಾಕೋತಾ ಇದ್ದೀನಿ. ನಂದು ತುಂಬ ಡ್ರೈ ಸ್ಕಿನ್ ಆಗಿರೋದ್ರಿಂದ ಕಾಂಪ್ಯಾಕ್ಟ್ ಪೌಡ್ರ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅಂದರೆ ಯೂಸ್ ಮಾಡಿದ್ರೆ ಜಾಸ್ತಿ
ತುಂಬ ಪೌಡ್ರ್ ಅನಿಸ್ಬಿಡುತ್ತೆ. ಬಟ್ ಲೈಟಾಗಿ ಹಾಕೋತೀನಿ. ಕಾಂಪ್ಯಾಕ್ಟ್ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಬೂದಿ ಅನಿಸುತ್ತೆ. ಇದು ಸೆಟ್ ಆಗೋವರೆಗೂ ಮೇಕಪ್ ಆದಮೇಲೆ ಏನೂ ಇಲ್ಲ ಅಂದರೂ ಒಂದು ಅರ್ಧ ಗಂಟೆ ಮೇಕಪ್ ಹಾಕಿ ಬಿಟ್ಟರೆ ಅದು ಕ್ಲಿಯರಾಗಿ ಸೆಟ್ ಆಗುತ್ತೆ. ಸೊ ಇವಾಗ ಸ್ವಲ್ಪ ಬೂದಿ ಕಾಣಿಸುತ್ತೆ. ಸೊ ಕಾಂಪ್ಯಾಕ್ಟ್ ಪೌಡ್ರ್ ಹಾಕಿ ಆಯಿತು. ಬಿಂದಿ ಕರೆಕ್ಟಾಗಿ ಇಟ್ಟಿದ್ದೀನಿ ಅನಿಸುತ್ತೆ. ಈಗ ನಾನು ಐಬ್ರೋನ ಸರಿ ಮಾಡ್ಕೋತೀನಿ. ತುಂಬ ಟೈಮ್ ಬೇಕು ಮೇಕಪ್ ಮಾಡ್ಕೊಳ್ಳೋಕ್ಕೆ. ನಾನು ನಾರ್ಮಲಾಗಿ ಇಷ್ಟೊಂದು ಟೈಮ್ ತಗೊಳ್ಳಲ್ಲ. ಕೆಲವೊಬ್ರು ಹೇಳ್ತಾರಲ್ಲ, ಹೆಣ್ಮಕ್ಳು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ ತುಂಬ ಲೇಟ್ ಆಗುತ್ತೆ ಅಂತೇಳಿ. ಸೊ ನಂಗೆ ಆ ಥರ ಆಗಲ್ಲ. ನಾನು ಬೇರೆ ಟೈಮಲ್ಲಿ ನಾನು ಮೇಕಪ್ಪೇ ಮಾಡಲ್ಲ. ಎಲ್ಲಿ ಆಚೆ ಹೋದರೂ ಮೇಕಪ್ ಮಾಡಲ್ಲ. ಶೂಟ್ ಇದ್ದರೆ ಮಾತ್ರ ನಾನು ಮೇಕಪ್ ಹಾಕ್ಕೊಳ್ಳೋದು. ಐಬ್ರೋನ ಸರಿ ಮಾಡಿದ್ದಾಯಿತು. ಈಗ ನಾನು ಐ ಶ್ಯಾಡೋ ಹಾಕ್ಕೋತಾ ಇದ್ದೀನಿ. ಯೂಶ್ವಲಿ ನಾನು ಐ ಶ್ಯಾಡೋ ಎಲ್ಲ ಯಾವತ್ತೂ ಹಾಕಲ್ಲ. ಮುಂಚೆ ನನ್ನ ಹತ್ರ ಒಂದು ದೊಡ್ಡ ಪ್ಯಾಲೆಟ್ ಇತ್ತು. ಸೊ ಅದನ್ನು ನಾನು ಹಾಕಲ್ಲ ಅಂತ ನಮ್ಮ ಅಣ್ಣನ ಮಕ್ಳಿಗೆ ಕೊಟ್ಟು ಕಳಿಸಿದ್ದೀನಿ. ಸೊ ಇವತ್ತು ಜೆಪ್ಟೋಲ್ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ನೋಡಿ, ಇದು ಹೆಂಗಿದೆಯೋ ಗೊತ್ತಿಲ್ಲ, ಸುಮ್ಮನೆ ಶೂಟ್ಗಂತ ಹೇಳಿ ತರಿಸಿದ್ದು. ಸೊ ನೋಡೋಣ. ಆ್ಯಂಡ್ ಇದರಲ್ಲಿ ಬ್ರಷ್ಷು ಬಂದಿಲ್ಲ. ಸೊ ನಾನು ಇಯರ್ಬಡ್ಸಿಂದ ಇದನ್ನು ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ಸ್ವಲ್ಪ ಮಾಡ್ಕೋತೀನಿ, ನನಗಿಷ್ಟ ಇಲ್ಲ ಐ ಶ್ಯಾಡೋ ಎಲ್ಲ. ಅಯ್ಯೋ, ನೀಟಾಗಿ ಬರುತ್ತೋ ಇಲ್ಲಪ್ಪ ಇದು. ಇಲ್ಲಿ ನೋಡಿ, ಈ ಥರ ಇಲ್ಲಿ ಹಾಕ್ಕೊಂಡಿದ್ದೆ. ಇಲ್ಲಿ ಯಾವುದೋ ಬೇರೆ ಯಾವುದೋ ಮಿಂಚು ಥರ ಏನೋ ಇತ್ತು. ಇದನ್ನು ಟ್ರೈ ಮಾಡೋಣ ಅಂತ ಇಲ್ಲಿ ಹಾಕ್ಕೊಂಡೆ. ಸ್ವಲ್ಪ ಜಾತ್ರೆ ಥರ ಕಾಣ್ತಿದೆ ಅನಿಸುತ್ತೆ. ಸ್ವಲ್ಪ ಹಾಕೋತೀನಿ. ಏನಿದು ಹಿಂಗೆ ಉಳಿತಾ ಇದೆ? ಯಾವುದೋ ಪ್ಯಾಲೆಂಟ್ ಇದು, ಸುಮ್ಮನೆ ತರಿಸಿರೋದು ಇದು. ಗೊತ್ತಿಲ್ಲ ಹೆಂಗೆ ಬರುತ್ತೋ, ಮೇಕಪ್ ಹೆಂಗೆ ಬರುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಪ್ಲೀಸ್, ಮಿಸ್ ಮಾಡಿದೆ. ಲೈನರ್ ಹಾಕೋತೀನಿ. ಸೊ ನಾನು ವೀಡಿಯೋಸ್ ನೋಡಿದೆ, ಮೇಕಪ್ ವಿಡಿಯೋ ಮಾಡಬೇಕಾದ್ರೆ ಏನೇನೋ ಮಾತಾಡ್ತಾ ಟಿಪ್ಸ್ ಎಲ್ಲ ಹೇಳ್ತಾ ಮೇಕಪ್ ಮಾಡ್ಕೋತಾರೆ. ಬಟ್ ನಂಗೆ ಅಷ್ಟೊಂದು ಟಿಪ್ಸ್ ಎಲ್ಲ ಗೊತ್ತಿಲ್ಲ. ಸೊ ನಾನು ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಏನೇನೋ ಮಾತಾಡ್ತಾ ಇರ್ತೀನಿ ಒಂದೊಂದು ಸಾರಿ. ಲೈನರ್ ಕಷ್ಟ ಸ್ವಲ್ಪ ಹಾಕ್ಕೊಳ್ಳೋದು. ಚೆನ್ನಾಗಿ ಬಂತು ಅನ್ಕೋತಾ ಇದ್ದೀನಿ. ಆ ಮಿರರ್ ಮುಂದೆ ಆಗಿದ್ದಿದ್ರೆ ಕರೆಕ್ಟಾಗಿ ಹಾಕೋತಾ ಇದ್ದೆ. ಇಲ್ಲಿ ಸ್ವಲ್ಪ ಒಂಥರ ಅನ್ಕಂಫರ್ಟಬಲ್ ಆಗ್ತಿದೆ. ಓಕೆ, ಲೈನರ್ ಚೆನ್ನಾಗಿ ಬಂದಿದೆಯಾ? ಇವಾಗ ಮಸ್ಕರ ಹಾಕೋತಾ ಇದ್ದೀನಿ. ಐ ಲ್ಯಾಶಸ್ ಎಲ್ಲ ಬರುತ್ತೆ, ನನಗೆ ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ. ನನಗೆ ಅದು ತುಂಬ ದೊಡ್ಡದಾಗಿ ಕಾಣುತ್ತೆ ಕಣ್ಣು. ಸೊ ನಾನು ಲೈಟಾಗಿ ಇದನ್ನೇ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ಮೇಕಪ್ ಮುಗಿತಾ ಬಂತು. ಇಷ್ಟೇ. ಈಗ ನಾನು ಲಿಪ್ಸ್ಟಿಕ್ ಹಾಕೋತೀನಿ. ಲಿಪ್ಸ್ಟಿಕ್ ನೀಟಾಗಿ ಬರಬೇಕು ಅಂದರೆ ಲಿಪ್ ಲೈನರ್ ಯೂಸ್ ಮಾಡಬೇಕು. ಅಂದರೆ ಕೆಲವೊಬ್ದು ಲಿಪ್ ತುಂಬ ಚೆನ್ನಾಗಿರುತ್ತೆ, ಶೇಪ್ ಎಲ್ಲ ಪ್ರಾಪರಾಗಿರುತ್ತೆ. ಸೊ ಅವ್ರಿಗೆ ನಂಗೆ ಅಗತ್ಯ ಇರೋಲ್ಲ. ಸೊ ನನ್ನ ಲಿಪ್ ಅಷ್ಟೊಂದು ಶೇಪು ಇಲ್ಲ. ಸೊ ನಾನು ಅದಕ್ಕೋಸ್ಕರ ಶೇಪ್ ಕೊಟ್ಕೋತೀನಿ. ಯಾವಾಗಲೂ ಲಿಪ್ಸ್ಟಿಕ್ ಹಾಕಬೇಕಾದ್ರೆ ಲಿಪ್ ಲೈನರ್ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಏನೋ ಮಾತಾಡ್ತಾ ಸ್ವಲ್ಪ ಏನೋ ಆಯಿತು. ಈಗ ನಾನು ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಲಿಪ್ಸ್ಟಿಕ್ಕು ಮ್ಯಾಟ್ ಫಿನಿಶ್ ಹಾಕ್ತೀನಿ. ಸೊ ಮ್ಯಾಟ್ ಫಿನಿಶ್ ತುಂಬ ಒಳ್ಳೆಯದು. ಸೊ ನನ್ನ ಮೇಕಪ್ ಎಲ್ಲ ಫಿನಿಶ್ ಆಯಿತು. ಕೊನೆಯದಾಗಿ ನಾನು ಮೇಕಪ್ ಫಿಕ್ಸರ್ನ ಮತ್ತೊಂದು ಸಾರಿ ಹಾಕೋತೀನಿ. ಇವಾಗ ಸ್ವಲ್ಪ ಜಾಸ್ತಿ ಹಾಕೋತೀನಿ. ಶೆಕೆಗೆ ಮುಖಕ್ಕೆ ಹಾಕ್ಕೊಂಡು ಒಳ್ಳೆ ಚೆನ್ನಾಗಿ ಅನ್ನಿಸ್ತಿದೆ. ಇಷ್ಟೇ ನನ್ನ ಮೇಕಪ್. ನಂಗೆ ಆ್ಯಕ್ಚುಲಿ ಹೇರ್ ಸ್ಟೈಲ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ನನ್ನ ಹೇರ್ ಫ್ರಂಟಲ್ಲಿ ತುಂಬ ಕರ್ಲಿ ಇದೆ. ಸೊ ಇಲ್ಲಿ ನೋಡಿ ಹೆಂಗಾಗಿದೆ. ಇದನ್ನು ಹೆಂಗೆ ಇದು ಮಾಡಬೇಕು ಗೊತ್ತಿಲ್ಲ. ನೋಡಿ, ಇದೆಲ್ಲ ತಂದಿದ್ದೀನಿ. ಓ, ಇದೇನಿದು ಸರಿಯಾಗಿ ಕೂರ್ತಾ ಇಲ್ಲ. ನೋಡೋಣ
ಹೇರ್ ಸ್ಟೈಲ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ಹೇರ್ ಕಟ್ ಆಗಿದೆ ಅಲ್ಲ, ಹೇರ್ ಕಟ್ ಮಾಡಿಸಿದ್ದೀನಲ್ಲ ಅದಕ್ಕೂ ಚೆನ್ನಾಗಿ ಕಾಣ್ತಲ್ಲ. ಬೆಳಗ್ಗೆಯಿಂದ ಕಷ್ಟಪಟ್ಟು ಇವತ್ತು ನನ್ನ ರಿಸೆಪ್ಷನ್ ಡ್ರೆಸ್ ತೋರಿಸ್ಲೇಬೇಕು, ಚೆನ್ನಾಗಿ ರೆಡಿಯಾಗಿ ತೋರಿಸ್ಬೇಕು, ಫೋಟೋಶೂಟ್ ಮಾಡ್ಕೋಬೇಕು, ರೀಲ್ಸ್ ಮಾಡ್ಕೋಬೇಕು ಅಂತ ತುಂಬ ಕಷ್ಟಪಟ್ಟು ಬೆಳಗ್ಗೆಯಿಂದ ರೆಡಿಯಾದೆ. ಬಟ್ ಇವಾಗ ನೋಡಿದ್ರೆ ಫುಲ್ ಮಳೆ ಬರ್ತಾ ಇದೆ ಆಚೆ ನೋಡಿ. ಟೆರಸ್ ಮೇಲೆ ಹೋಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಫೋಟೋಶೂಟು ಮೇಲೆ ಹೋಗಿ ಮಾಡಬೇಕು ಅಂದ್ಕೊಂಡೆ. ಇಲ್ಲಿ ನೋಡಿ ಫುಲ್ ಮಳೆ ಬರ್ತಿದೆ, ಏನು ಮಾಡಲಿ? ಇಲ್ಲಿ ನೋಡಿ ನಾನು ರೆಡಿ ಆದೆ, ಫುಲ್ ನನ್ನ ಡ್ರೆಸ್ ಸ್ವಲ್ಪ ಇದಾಗಿದೆ. ಅಯ್ಯೋ ಹಾಂ, ಇಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ರೆಡಿ ಆದೆ, ಹಿಂಗೆ ಆಗ್ತಾ ಇದೆ. ಇವಾಗ ಎಲ್ಲಿ ಶೂಟ್ ಮಾಡಲಿ ನಾನು? ಫೋಟೋ ಶೂಟ್ ಮಾಡಬೇಕು. ಮಳೆ ತೋರಿಸು ಆದಿತ್ಯ. ಮಳೆಯಿಂದ ನೋಡಿ ನನ್ನ ಇವತ್ತು ಶೂಟೇ ಹಾಳಾಯಿತು. ಮೇಲೋಗಿ ಶೂಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಮಾಡ್ತಾ ಇದ್ದೀನಿ. ಮಾ ಹೆಂಗೆ ಕಾಣಿಸ್ತಾ ಇದ್ದೀನಿ? ನಿಮಿಷ ಹೇಳ್ಮಾ ಹೇಳ್ಮಾ ಹೆಂಗೆ ಕಾಣ್ತಿದ್ದೀನಿ? ಇದೇ ರಿಸೆಪ್ಷನ್ ಅಲ್ಲಿ ಹೆಂಗ್ ಕಾಣ್ತಿದ್ದೋ ಹಾಂ, ಅದೇ ತರ ಕಾಣ್ತಾ ಇದೆಯಾ? ಹೌದಾ? ಅಂದ್ರೆ ಹೇರ್ ಸ್ಟೈಲ್ ಸ್ವಲ್ಪ ಬೇರೆ ಇದೆ. ಇವತ್ತು ನಾನೇ ಮೇಕಪ್ ಮಾಡ್ಕೊಂಡಿದ್ದು. So, ಬಟ್ makeup ಇದು ಟ್ರೆಡಿಷನಲ್ ಇದು. ಇದು ಟ್ರೆಡಿಷನಲ್ ಅಲ್ಲ, ನಾನು ಟ್ರೆಡಿಷನಲ್ ತರ ಇದೆ. ಟ್ರೆಡಿಷನಲ್ ಅದು, ಅಲ್ಲಿರೋ ಡಿಸೈನ್ಸ್ ಎಲ್ಲ ಟ್ರೆಡಿಷನಲ್. ಹೌದು, ಬಟ್ ನಮ್ದು ರಿಸೆಪ್ಷನ್ ಅಲ್ಲಿ ಫುಲ್ ಇದಿತ್ತಲ್ಲ, ಅದಕ್ಕೆ ಇವಾಗ ಟ್ರೆಡಿಷನಲ್ ಚೆನ್ನಾಗಿದೆ. ಇದು ಮಾಡ್ದೆ. ಚೆನ್ನಾಗಿದ್ಯಾ? ಅದಕ್ಕಿಂತ ಮುಂಚೆ ಏನೋ ಅಂದಲ್ಲ ನೀ? ಇಲ್ಲೇ ಇಡ್ಸ್ಕೊಂಡ್ಬಿಡು ಫೋಟೋ. ಎಲ್ಲಿ? ಇಲ್ಲೇನೆ ಇಲ್ಲಿ ಮಾ ಇಲ್ಲಿ ಬಾ ಮಾ, ಆಚೆ ಬಂದೇನಾದ್ರು ಹೆಲ್ಪ್ ಮಾಡು ಟೆರಸ್ ಮೇಲೆ ಹೋಗಿ. ಆಗಲ್ಲನೆ. ಸೊ ಅಷ್ಟೇ. ಏನೋ ಇವತ್ತು ನನ್ನ ಟೈಮೇ ಸರಿ ಇಲ್ಲ ಹೋಗೋ ಕಡೆ. ಒಂದೆರಡು ಫೋಟೋ ತೆಗಿಯೋಣ ಅಂದರೆ ಅದಕ್ಕೂ ಆಗಲಿಲ್ಲ, ಬರಲಿಲ್ಲ. ಬಾ ಹಂಗಲ್ಲ ಕುಡಿಲಿ. ತಡಿ ಒಂದು ನಿಮಿಷ, ಇದು ಓಪನ್ ಮಾಡಿದ್ದೀನಿ. ಹೇರ್ ಸ್ಟೈಲು ಸರಿ ಬರಲಿಲ್ಲ. ಹೇರ್ ಸ್ಟೈಲ್ ಏನಕ್ಕೆ ಸರಿ ಬರಲಿಲ್ಲ ಅಂದರೆ ನನಗೆ ಬರ್ತಾ ಇರಲಿಲ್ಲ. ಅದೇ ಟ್ರೈ ಮಾಡಿ ನಾನು ಸರಿ ಮಾಡ್ಕೊಳಕ್ಕಂತ ಹೋಗ್ತಾ ಇದ್ದೆ. ಅಷ್ಟೊತ್ತಲ್ಲಿ ನಮ್ಮ ಆದಿತ್ಯ ಅಕ್ಕ ಮಳೆ ಬರ್ತಿದೆ ಅಂತ ಕರ್ದ. ಸೊ ಬಂದೆ. ರೆಡಿ ಆಯ್ತು. ರೆಡಿ ಆಯ್ತಾ? ತಾಳಿ ಮೋಸ್ಟ್ಲಿ ನಂಗೆ ಇವಾಗ ಅರ್ಥ ಆಗ್ತಿದೆ ಅಮ್ಮ. ನಾನು ಹಾಕಿದ್ದೆ ಅಂತನಾ? ಅಲ್ಲ, ಇವಾಗ ಅರ್ಥ ಆಯ್ತು ನನಗೆ. ಇಲ್ಲಿ ನೋಡಿ, ಇಲ್ಲ ಆ ಚೈನು ಇವಾಗ ಏನಕ್ಕೆ ಕಿತ್ತೋಯ್ತು ಅಂತ ನಂಗೆ ಇವಾಗ ಅರ್ಥ ಆಯ್ತು. ಏನಕ್ಕೆ? ಇವಾಗ ನೀನು ಹಾಕಿ ಅಂತ. ಹಾಕಿ ಬೇಗ, ಆಯ್ತಾ? ಸರಿ, ಎಲ್ಲ ಅರ್ಜೆಂಟ್ ಆಗ್ಬಿಡ್ತತ್ತೆ ನಿನಗೆ. ಚೆನ್ನಾಯ್ತಾ? ಹಾಂ, ಬಟ್ ಹೇರ್ ಸ್ಟೈಲ್ ಚೆನ್ನಾಗಾಗಲಿಲ್ಲ. ನೆಕ್ಸ್ಟ್ ವಿಡಿಯೋ ಶೂಟ್ ಮಾಡಬೇಕು. ಹೇರ್ ಸ್ಟೈಲು ಮತ್ತೆ ಅದು ಫೇಸ್ ಅದಕ್ಕೆ ಚೆನ್ನಾಗಿ ಕಾಣ್ತಿಲ್ಲ. ಗೊತ್ತು ನನಗೂ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ. ಹೇರ್ ಸ್ಟೈಲ್ಗೆ ಹೂ ಚೆನ್ನಾಗಿ ಕಾಣ್ತಿಲ್ವಾ? ಫೇಸ್ ಅದು ಇದು ಯಾವುದು ಏನಪ್ಪ ಗೊತ್ತಿಲ್ಲ. ಇದು ವೆಸ್ಟರ್ನ್ ತರ ಇದೆ. ಇವಾಗ ತಾನೇ ಇದು ಹತ್ರ ಹಾಕೋ. ಅಂದಲ್ಲಮ್ಮ. ಅಲ್ಲ, ಡ್ರೆಸ್ ವೆಸ್ಟರ್ನ್, ಅದ್ ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಬಜ್ಜಿ ಮಾಡೋಗು. ಇಲ್ಲಿ ನೋಡಿ, ಬಜ್ಜಿ ಮಾಡ್ಬೇಕಂತೆ. ನಾನೇನು ಮಾಡಲ್ಲ, ನೀನೇ ಇವಾಗ ಕಾಫಿ ಮಾಡ್ಕೊಡ್ಬೇಕು ನನಗೆ. ನಾನು ಡ್ರೆಸ್ ತೆಗಿಯೋರ್ಗು ನಾನೇನು ಕೆಲಸ ಮಾಡಲ್ಲ. ಸೊ ಮಳೆ ಬಂದಿರೋದ್ರಿಂದ ನನಗೆ ಶೂಟ್ ಮಾಡೋಕ್ಕೂ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ. ನೋಡಿ, ಆ ಕಡೆ ಈ ಕಡೆ ಕಾಲಿಡೋಕ್ಕೂ ಜಾಗ ಒಂಥರ ಫುಲ್ ನೀರು ತುಂಬಿಕೊಂಡಿದೆ. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ತುಂಬ ಖುಷಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ಬೇಜಾರಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ಸರಿ ಯಾವಾಗಾದರೂ ಮತ್ತೆ ರೆಡಿಯಾಗಿ ಯಾರು ಮೇಕಪ್ ಆರ್ಟಿಸ್ಟ್ನ ಕರೆದು ರೆಡಿ ಆಗಿಬಿಟ್ಟು ನೀಟಾಗಿ ಫೋಟೋಶೂಟ್ ಮಾಡಿಸ್ತೀನಿ. ಸೊ ಇವತ್ತಿಗೆ ಈ ನನ್ನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಮ್ಮ ಮತ್ತೆ ಮಳೆ ಬಂತು. ಸೊ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.